ನಾನು ವೈ.ಎ. ಕಾಳೆ, ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ, ವಿದ್ಯಾರ್ಥಿ ಜನಾಂಗದವರಿಗೆ ಹಲವಾರು ಯೋಜನೆಗಳನ್ನು ಅವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾದ ಒಂದು ಯೋಜನೆ ಅಂತಂದರೆ ಪ್ರಬುದ್ಧ ಯೋಜನೆ, ಅಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಓವರ್ಶಿಪ್ ಸ್ಕಾಲರ್ಶಿಪ್ ಅಂತ. ಸದರಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿಯ ಯಾರಾದರೆ ವಿದ್ಯಾರ್ಥಿ ಹೊರದೇಶದಲ್ಲಿ ಓದೋ ಆಸಕ್ತಿ ಇದ್ದಲ್ಲಿ ಹಾಗೂ ಹೊರದೇಶದ ಯೂನಿವರ್ಸಿಟಿ ಕಾಲೇಜಸ್ಗಳಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಅಡ್ಮಿಷನ್ ಪಡೆದಿದ್ದಲ್ಲಿ ಅವ್ರಿಗೆ ಬೇಕಾಗುವ ಎಲ್ಲ ಸ್ಕಾಲರ್ಶಿಪ್ಸ್, ಅಂದರೆ ಏನೇನು ಫೀಸ್ ಇರ್ತದೆ ಆ ಫೀಸು ಮತ್ತು ಅವ್ರಿಗೆ ಭೋಜನ ವೆಚ್ಚ ಮತ್ತು ಅವ್ರಿಗೆ ಅಲ್ಲಿ ವಾಸ ಮಾಡೋ ಏನೇನು ವೆಚ್ಚ ಇದೆ ಅದೆಲ್ಲ ಸರ್ಕಾರದ, ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭರಿಸಲಾಗುತ್ತದೆ. ಇಂಥ ಯೋಜನೆಯಲ್ಲಿ ನಮ್ಮ ನಾಗೇನಹಳ್ಳಿ ಗ್ರಾಮದಿಂದ ಕಾಮಾಕ್ಷಿ ಅಂತ ಒಂದು ಹೆಣ್ಮಗಳು ಈ ಯೋಜನೆ ಲಾಭವನ್ನು ಪಡೆದುಬಿಟ್ಟು ಈಗಾಗಲೇ ಇಂಗ್ಲೆಂಡಿಗೆ ಅವರು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದರ ಜೊತೆ ಇನ್ನೊಂದು, ನಮ್ಮಲ್ಲಿ ಪರಿಶಿಷ್ಟ ಜಾತಿಯ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ತಮ್ಮ ಡಿಗ್ರಿಯನ್ನು ಮುಗಿಸ್ಬಿಟ್ಟು ಸ್ಪರ್ಧಾ ಪರೀಕ್ಷೆಗಳ ತಯಾರಿಗಾಗಿ ಏನಾರೇ ಬೇರೆ ಕಡೆಗೆ, ಅಂದರೆ ನಗರ ಪ್ರದೇಶಕ್ಕೆ, ಅಂದರೆ ಬೆಂಗಳೂರು, ಹೈದರಾಬಾದ್ ಅಥವಾ ದಿಲ್ಲಿಗೆ ಹೋಗಬೇಕಾದಲ್ಲಿ ಅವರಿಗೆ ಹಣದ ಕೊರತೆ ಇದ್ದಾಗ ಅಥವಾ ಆರ್ಥಿಕ ಪರಿಸ್ಥಿತಿಯಿಂದ ಅವ್ರು ಹೋಗ್ಲಿಕ್ಕೆ ಆಗದಿದ್ದ ಪಕ್ಷದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ IGCCD ಅಂತ ಒಂದು ಸಂಸ್ಥೆ ಇದೆ, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕರಿಯರ್ ಡೆವಲಪ್ಮೆಂಟ್ ಅಂತ, ಇಂದಿರಾ ಗಾಂಧಿ ವೃತ್ತಿ ತರಬೇತಿ ಸಂಸ್ಥೆ ಅಂತ. ಆ ಸಂಸ್ಥೆಯ ವತಿಯಿಂದ ನಾವು ಪ್ರತಿ ವರ್ಷ ಅರ್ಜಿಯನ್ನು ಕರಿತೀವಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನ ನಮ್ಮ ಸಂಸ್ಥೆಯ ವತಿಯಿಂದ ಪರೀಕ್ಷೆಯನ್ನು ಬರೆಸ್ಬಿಟ್ಟು ಅವರು ಆ ಪರೀಕ್ಷೆಯಲ್ಲಿ ಪಾಸಾದಲ್ಲಿ ಅವರು ಡೆಲ್ಲಿ, ಹೈದರಾಬಾದ್ ಅಥವಾ ಬೆಂಗಳೂರಿಗೆ ಕೋಚಿಂಗ್ ಹೋದಲ್ಲಿ ಆ ಕೋಚಿಂಗ್ ಇನ್ಸ್ಟಿಟ್ಯೂಟನ್ನು ಎಲ್ಲ ಫೀಸು ಮತ್ತು ಒಂದು ವರ್ಷದವರೆಗೆ ಅವ್ರು ಬೇಕಾಗುವ ಭೋಜನ ವೆಚ್ಚ ಹಾಗೂ ಅವರಿಗೆ ವಾಸ ಮಾಡೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕಾಗಿದೆ ಅದು ಮತ್ತು ಅವ್ರ ಪಾಕೆಟ್ ಮನಿ ಅಂಥದ್ದು ಎಲ್ಲ ಇಲಾಖೆ ವತಿಯಿಂದ ನಾವು ಭರಿಸ್ತಾ ಇದ್ದೇವೆ. ಈ ಎರಡು ಯೋಜನೆಗಳ ಲಾಭವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಜನಾಂಗದವ್ರು ಪಡೆದುಕೋಬೇಕಂತ ಹೇಳಿ ಎಲ್ಲರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಎಲ್ಲಕ್ಕಿಂತ ಪ್ರಮುಖವಾದ ಯೋಜನೆ ಅಂದರೆ ಅಂತರ್ಜಾತಿ ವಿವಾಹ, ICM ಅಂತ ನಾವು ಕರಿತೇವೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಅಂತ. ಇದೇನಂತಂದರೆ ಒಂದು ಜಾತಿ ಪದ್ಧತಿಯನ್ನು ಹಳೆ ಕಾಲದಿಂದ ನಡೀತಾ ಬಂದಿತ್ತು, ಆದರೆ ಅದು ನಾವೆಲ್ಲ ಹೋಗಲಾಡಿಸ್ಬೇಕಂತ ಹೇಳಿ ನಾವು ಈ ಒಂದು ಯೋಜನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಯಾರೂ ಹುಡುಗ ಅಥವಾ ಹುಡುಗಿ ಆಗಲಿ ಅವ್ರಿಗೆ ಬೇರೆ ಜಾತಿಯವರು ಮದುವೆ ಆದಲ್ಲಿ ಅವ್ರಿಗೆ ನಾವು ಪ್ರೋತ್ಸಾಹವನ್ನು ಕೊಡ್ತೀವಿ. ಈ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿಯ ಹುಡುಗಿ ಆಗಿದ್ದಲ್ಲಿ ನಾವು 3 ಲಕ್ಷವನ್ನು ಸಹಾಯಧನ ಕೊಡ್ತೀವಿ ಆ ದಂಪತಿಯವರಿಗೆ, ಹಾಗೂ ಪರಿಶಿಷ್ಟ ಜಾತಿಯ ಹುಡುಗ ಆಗದ್ದಲ್ಲಿ ಅವ್ರಿಗೆ 2.5 ಲಕ್ಷ ಪ್ರೋತ್ಸಾಹವನ್ನು ಆ ದಂಪತಿಯವರಿಗೆ ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಮಗೆ ಕಳೆದ 3 ವರ್ಷದಲ್ಲಿ 221 ಅರ್ಜಿ ಬಂದಿತ್ತು. ಅದರಲ್ಲಿ ನಾವು 131 ಜೋಡಿಗಳಿಗೆ, ಅಂದರೆ 131 ದಂಪತಿಗಳಿಗೆ ನಾವು ಪ್ರೋತ್ಸಾಹವನ್ನು ನೀಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮಲ್ಲಿ ಈ ದೇವದಾಸಿ ಅನಿಷ್ಟ ಒಂದು ದೇವದಾಸಿ ಪದ್ಧತಿ ಅಂತಿತ್ತು, ಅದನ್ನು ಈಗ ಎಲ್ಲ ದೇವದಾಸಿ ಪದ್ಧತಿ ನಿರ್ಮೂಲನೆ ಆಗಿದೆ. ಆದರೆ ಆ ದೇವದಾಸಿ ಪದ್ಧತಿಯಿಂದ ವಿಮುಕ್ತರಾದ ತಾಯಂದಿರ ಮಕ್ಕಳಿಗೆ ಬಾಳವನ್ನು ಮುಂದೆ ಸುಗಮವಾಗಿ ಹೋಗಲಿ ಅಂತ ಅಂದ್ಬಿಟ್ಟು ನಾವು ದೇವದಾಸಿ ತಾಯಂದಿರು, ಅಂದರೆ ಮಾಜಿ ದೇವದಾಸಿಯವರಾಗಲಿ ಅಥವಾ ದೇವದಾಸಿ ಪದ್ಧತಿಯಿಂದ ವಿಮುಕ್ತರಾದ ತಾಯಂದಿರ ಮಕ್ಕಳಿಗೆ ಮದುವೆ ಆದಲ್ಲಿ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹನ ಸಹಾಯಧನ ಕೊಡುವಂಥದ್ದು ಕೂಡ ಯೋಜನೆ ಮಾಡಿಕೊಂಡಿದ್ದೇವೆ. ಇಲಾಖೆ ವತಿಯಿಂದ ಯಾರಾದರೆ ದೇವದಾಸಿ ತಾಯಂದಿರ ಮಗಳಿಗೆ, ದೇವದಾಸಿ ತಾಯಂದಿರ ಮಗು ಅಲ್ಲದೆ ಯಾರಾದರೂ ಒಬ್ಬರು ಮದುವೆ ಆದಲ್ಲಿ ಅವ್ರಿಗೆ ನಾವು 5 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತೀವಿ. ಹಾಗೂ ದೇವದಾಸಿ ತಾಯಂದಿರ ಮಗ ಆಗಿದ್ದಲ್ಲಿ, ದೇವದಾಸಿ ತಾಯಂದಿರ ಮಗು ಅಲ್ಲದೆ ಯಾರಾದರೂ ಒಬ್ಬರು ಅವ್ರಿಗೆ ಮದುವೆ ಆದಲ್ಲಿ ಅವ್ರಿಗೆ 3 ಲಕ್ಷ ಪ್ರೋತ್ಸಾಹಧನವನ್ನು ಕೊಡ್ತೀವಿ. ಹಾಗೂ ದೇವದಾಸಿ ಇಬ್ಬರು ಮಗ ಮತ್ತು ಮಗಳು, ಅಂದರೆ ಇಬ್ಬರು ದಂಪತಿಗಳು ದೇವದಾಸಿ ತಾಯಂದಿರ ಮಕ್ಕಳು ಆದಲ್ಲಿ ಸಹಿತ ಅವ್ರಿಗೂ ಕೂಡ ನಾವು 5 ಲಕ್ಷದ ಪ್ರೋತ್ಸಾಹಧನವನ್ನು ಕೊಡ್ತೀವಿ. ಈ ನಿಟ್ಟಿನಲ್ಲಿ ನಾವು ಈ ಥರ ದೇವದಾಸಿ ಪದ್ಧತಿ ಆಗಲಿ, ಅಸ್ಪೃಶ್ಯತೆ ನಿರ್ಮೂಲನೆ ಆಗಲಿ ಹಾಗೂ ಶೈಕ್ಷಣಿಕ ಬೆಳವಣಿಗೆ ಆಗಿ ಈ ಥರ ಹಲವಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಯೋಜನೆಗಳನ್ನು ತಾವು ಎಲ್ಲರೂ ಲಾಭಾಂಶ ಪಡ್ಕೋಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಜಿಲ್ಲಾ ಕಚೇರಿಗಾಗಲಿ ಅಥವಾ ನಮ್ಮ ತಾಲೂಕು ಕಚೇರಿಯಲ್ಲಿ ಸಹಾಯಕ ನಿರ್ದೇಶಕರ ಕಚೇರಿಗೆ ಹೋಗಿ ತಾವು ಭೇಟಿಯಾಗಿ ಸಂಪರ್ಕಿಸ್ಬೋದು. ಅಥವಾ ಇತರ ಬಗ್ಗೆ ನಿರ್ದಿಷ್ಟವಾದ ಮಾಹಿತಿ ಬೇಕಾದಲ್ಲಿ ತಾವು ತಮ್ಮಲ್ಲಿ
ತಮ್ಮ ಮನೆಯಿಂದನೇ ತಾವು ನಮ್ಮ ಕಲ್ಯಾಣ್ ಮಿತ್ರ ಅಂತ ಒಂದು ಸಹಾಯವಾಣಿ ಇದೆ ಬೆಂಗಳೂರಲ್ಲಿ. ಆ ಕಲ್ಯಾಣ್ ಮಿತ್ರ ಸಹಾಯವಾಣಿಗೆ ತಾವು ಮನೆಯಿಂದಲೇ ಜಸ್ಟ್ ಒಂದು ವಾಟ್ಸಪ್ ಮೂಲಕ ಒಂದು ಮೆಸೇಜ್ ಹಾಕಿದ್ರೆ ಸಹಿತ ತಮಗೆ ಬೇಕಾದ್ದು ಎಲ್ಲ ಮಾಹಿತಿಯನ್ನು ಅವ್ರು ಹೇಳ್ತಾರೆ. ದಯವಿಟ್ಟು ಈ ಸಹಾಯವಾಣಿ ನಂಬರನ್ನು ನೋಟ್ ಮಾಡ್ಕೊಳ್ಳಿ. 9482300400 9482300400. ಥ್ಯಾಂಕ್ ಯು, ಧನ್ಯವಾದಗಳು.